ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ CRP ಏನಿದೆ ಅದು ಎಷ್ಟಿರಬೇಕು ನಾರ್ಮಲಿ, ಆ್ಯಂಡ್ ಯಾಕೆ ಅದು ಹೆಚ್ಚಿಗೆ ಆಗತ್ತೆ, ಆ್ಯಂಡ್ ನಾವು ಏನು ಮಾಡ್ಬೋದು CRPಯನ್ನು ಕಡಿಮೆ ಮಾಡಲಿಕ್ಕೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭಾಳಷ್ಟು ಸಲ ಪೇಷಂಟ್ಸ್ ತಮ್ಮ ರಿಪೋರ್ಟನ್ನು ಕಳಿಸ್ತಾರೆ, ನನ್ನ ಮಗನ CRP 10 ಬಂದಿದೆ, ಸೊ ನಾವು ಏನು ಟ್ರೀಟ್ಮೆಂಟ್ ಕೊಡಬೇಕು, ನನ್ನ CRP 25 ಬಂದಿದೆ, ಯಾಕೆ ಹೆಚ್ಚಿಗೆ ಬಂದಿದೆ, ನಾವು ಯಾವ ಔಷಧಿ ತೊಗೊಳ್ಬೇಕು, ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ CRP ರಕ್ತ ಪರೀಕ್ಷೆ ಏನು ಹೇಳುತ್ತೆ, ಯಾಕೆ ಹೆಚ್ಚಿಗೆ ಇರುತ್ತೆ, ನಾರ್ಮಲ್ ಎಷ್ಟಿರಬೇಕು, ಹೇಗೆ ಇದನ್ನು ಕಡಿಮೆ ಮಾಡ್ಕೊಳ್ಳೋದು, ಇದನ್ನು ನಾವು ತಿಳಿದುಕೊಳ್ಳೋಣ. ಸಿ ರಿಯಾಕ್ಟಿವ್ ಪ್ರೋಟೀನ್, ಇದರ ಶಾರ್ಟ್ ಫಾರ್ಮ್ ಇದು CRP. ಸೊ ಇದು ಒಂದು ಪ್ರೋಟೀನ್. ಓಕೆ, ಪ್ರೋಟೀನನ್ನು ನಮ್ಮ ಲಿವರ್ ಯಕೃತ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಬಾಡಿಯಲ್ಲಿ ಏನೇ ಒಂದು ಇನ್ಫೆಕ್ಷನ್ ಆಯಿತು, ಉರಿಯೂತ ಅಂದರೆ ಏನು, ಇನ್ಫೆಕ್ಷನ್ನು ಎಕ್ಸೆಟ್ರಾ ಆದಾಗ ನಿಮ್ಮ ಬಾಡಿ ಅದಕ್ಕೆ ಫೈಟ್ ಮಾಡುತ್ತೆ. ಫೈಟ್ ಮಾಡಬೇಕಾದ್ರೆ ನಿಮ್ಮ ಬಾಡಿ ಮತ್ತು ಆ ಇನ್ಫೆಕ್ಷನ್ ಎರಡು ಫೈಟ್ ಮಾಡಬೇಕಾದ್ರೆ ನಿಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗ್ತವೆ ಅದನ್ನು ನಾವು ಉರಿಯೂತ ಅಂತ ಹೇಳ್ತಾ ಇರ್ತೀವಿ. ಓಕೆ, ಸೊ ನಿಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ನು, ಉರಿಯೂತ ಎಲ್ಲ ಆದಾಗ ಈ CRP ಹೆಚ್ಚಿಗೆ ಆಗುತ್ತೆ. ಯಾಕೆ ಹೆಚ್ಚಿಗೆ ಆಗಬೇಕು, ಯಾಕಂದರೆ ನಿಮ್ಮ ಬಾಡಿ ಈಗ ಗೊತ್ತಾಗಿದೆ ಅದಕ್ಕೇನೋ ಒಂದು, ನಿಮ್ಮ ಬಾಡಿ ಒಳಗಡೆ ಏನೋ ಒಂದು ನಡೀತಾ ಇದೆ, ಒಂದು ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ನಿಮಗೊಂದು ಕೆಮ್ಮಾಯಿತು, ನೆಗಡಿ ಆಯಿತು, ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅದು ನಿಮ್ಮ ಬಾಡಿ ಸಹ ಅದನ್ನು ಫೈಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇರುತ್ತೆ. ಹೇಗೆ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಈ ರೀತಿ ಹೆಚ್ಚಿಗೆ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡಿ. ಈ ಪ್ರೋಟೀನ್ ಏನು ಮಾಡುತ್ತೆ, ಆ ಇನ್ಫೆಕ್ಷಸ್ ಏಜೆಂಟ್, ಬ್ಯಾಕ್ಟೀರಿಯಾ ಎಕ್ಸೆಟ್ರಾ ಅವುಗಳನ್ನು ಹಿಡಿದಿಟ್ಕೊಳ್ಳೋಕ್ಕೆ, ಅವುಗಳನ್ನು ಕೊಲ್ಲಲಿಕ್ಕೆ ಅವು ಹೆಲ್ಪ್ ಮಾಡ್ತಿರ್ತವೆ. ಸೊ ಈ ಥರದ ಇನ್ಫೆಕ್ಷನ್ನು, ಉರಿಯೂತ ಎಕ್ಸೆಟ್ರಾ ಇದ್ದಾಗ CRP ಹೆಚ್ಚಿಗೆ ಆಗ್ತಾ ಇರುತ್ತೆ. ಓಕೆ, ಸೊ CRP ಒಂದು ಪ್ರೋಟೀನ್, ಆ್ಯಂಡ್ ಕೆಲವೊಂದು ಕಂಡೀಷನ್ಸಲ್ಲಿ CRP ಹೆಚ್ಚಿಗೆ ಆಗುತ್ತೆ. ಬೇಸಿಕಲಿ ನಾನು ಯಾವ ಕಂಡೀಷನ್ಸ್ ಅಂತ ಹೇಳಿದೆ, ಯಾವಾಗ ನಿಮ್ಮ ಬಾಡಿಯಲ್ಲಿ ಒಂದು ಇನ್ಫೆಕ್ಷನ್ ಇರ್ಬೋದು, ಉರಿಯೂತ ಇರ್ಬೋದು, ಆವಾಗ ಇದು ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಈಗ ಇನ್ಫೆಕ್ಷನ್ ಅಂದರೆ ಯಾವ ಟೈಪ್ ಆಫ್ ಇನ್ಫೆಕ್ಷನ್, ಈಗ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ನಿಮಗೆ ಕೆಮ್ಮಾಯಿತು, ನೆಗಡಿ ಆಯಿತು, ಜ್ವರ ಬಂತು, ಕಫ ಕಟ್ಕೊಂಡಿದೆ, ಆ ಥರದ ಲಂಗ್ ಇನ್ಫೆಕ್ಷನ್, ಫುಪ್ಪುಸದ ಇನ್ಫೆಕ್ಷನ್ ಇರ್ಬೋದು, ಆವಾಗ CRP ಹೆಚ್ಚಿಗೆ ಆಗುತ್ತೆ. ನೀವು ಡಯಾಬಿಟಿಕ್ ಪೇಷಂಟು, ಕಿಡ್ನಿಯಲ್ಲಿ ಏನೋ ಕಾಂಪ್ಲಿಕೇಶನ್ ಆಯಿತು, ಕಿಡ್ನಿ ಕ್ರಿಯಾಟಿನ್ ಹೆಚ್ಚಿಗೆ ಆಗಿದೆ, ಕಿಡ್ನಿಯಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಬಂದಿದೆ, ನಿಮ್ಮ CRP ಹೆಚ್ಚಿಗೆ ಆಗುತ್ತೆ. ನಿಮಗೆ ಸ್ಕಿನ್ನಲ್ಲಿ ಏನೋ ಇನ್ಫೆಕ್ಷನ್ ಆಯಿತು, ನಿಮಗೆ ಸೋರಿಯಾಸಿಸ್ ಆಗಿದೆ, ತುರ್ಕೆ ಎಕ್ಸಿಮಾ ಬರ್ತಾ ಇದೆ, ನೀವು ಎಲ್ಲಾದರೂ ಬಿದ್ದ್ರಿ, ಟ್ರಾಮಾ, ಆಕ್ಸಿಡೆಂಟ್ ಆಯಿತು, ನಿಮ್ಗಲ್ಲಿ ಗಾಯ ಆಯಿತು, CRP ಹೆಚ್ಚಿಗೆ ಆಗುತ್ತೆ. ಸೊ ಎಲ್ಲೇ ನಿಮ್ಮ ಬಾಡಿಯಲ್ಲಿ ಎಲ್ಲೇ ಇನ್ಫೆಕ್ಷನ್ ಆಗಿರಲಿ, ಎಲ್ಲೇ ಉರಿಯೂತ ಇರಲಿ, CRP ಹೆಚ್ಚಿಗೆ ಆಗುತ್ತೆ. ಸೊ CRP ಹೆಚ್ಚಿಗೆ ಆದ ಮಾತ್ರಕ್ಕೆ ನಮಗೆ ಹೌದು ಈ ಪೇಷಂಟಿಗೆ ಅವನ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗಿದೆ, CRP ಹೆಚ್ಚಿಗೆ ಆಗಿದೆ, ಅವನ ಬ್ರೈನಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಜಸ್ಟ್ ಏನು ಹೇಳುತ್ತೆ, ಹೌದು ಬಾಡಿಯಲ್ಲಿ ಎಲ್ಲೋ ಒಂದು ಕಡೆ ಉರಿಯೂತ ಇದೆ, ಎಲ್ಲಿ ಅಂತ ಪತ್ತೆ ಹಚ್ಚೋದು ನಿಮ್ಮ ಡಾಕ್ಟರ್ ಬೇರೆ ಕೆಲವೊಂದು ಅದರ್ ಟೆಸ್ಟ್ಗಳನ್ನು ಮಾಡಿ. ಈಗ ಸಪೋಸ್ ನಿಮಗೆ ಕೆಮ್ಮಿದೆ, ನಿಮ್ಮ CRP ಹೆಚ್ಚಿಗೆ ಬಂತು, ಆವಾಗ ಡಾಕ್ಟ್ರ್ ಏನು ಮಾಡ್ತಾರೆ, ಮೋಸ್ಟ್ ಪ್ರೊಬೆಬ್ಲಿ ಈ ಮನುಷ್ಯನಿಗೆ ಕೆಮ್ಮಿನಿಂದ ಅಥವಾ ಲಂಗ್ ಇನ್ಫೆಕ್ಷನ್ನಿಂದ ಈ ರೀತಿ ಆಗ್ತಾ ಇದೆ, ನಿಮೋನಿಯಾ ಏನಾದರೂ ಆಗಿದೆಯಾ ಅಂತ ನೋಡೋಕ್ಕೆ ಏನು ಮಾಡ್ತಾರೆ, ಒಂದು ಎಕ್ಸ್ರೇ ಹೇಳ್ಬೋದು. ಗೊತ್ತಾಯ್ತಾ? ಸೊ ಈ ರೀತಿ ಎಕ್ಸ್ಟ್ರಾ ಟೆಸ್ಟ್ ಮಾಡಿಕೊಂಡು ನಾವು ಇನ್ಫೆಕ್ಷನ್ ಎಲ್ಲಿದೆ ಅಂತ ಲೋಕಲೈಸ್ ಮಾಡ್ಬೋದೇ ಹೊರತು CRP ಹೆಚ್ಚಿಗೆ ಆದ ಮಟ್ಟಕ್ಕೆ ನಿಮಗೆ ಇಲ್ಲೇ ಇನ್ಫೆಕ್ಷನ್ ಇದೆ, ಅಲ್ಲೇ ಇನ್ಫೆಕ್ಷನ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಹೇಳ್ಬೋದು, ಹೌದು ನಿಮ್ಮ ಬಾಡಿಯಲ್ಲಿ ಎಲ್ಲೋ ಒಂದು ಕಡೆ ಉರಿಯೂತ ನಡೀತಾ ಇದೆ. ಓಕೆ, ನಿಮ್ಮ ಟಿಶ್ಯೂಸು, ನಿಮ್ಮ ಬಾಡಿಯಲ್ಲಿರುವಂಥ ಟಿಶ್ಯೂಸ್ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಹೇಳ್ಬೋದೇ ಹೊರತು ಎಲ್ಲಿ ಅಂತ ನಾವು ಲೋಕಲೈಸ್ ಮಾಡಲಿಕ್ಕಾಗೋದಿಲ್ಲ. ಈಗ ನಿಮ್ಮ ಹೃದಯದಲ್ಲಿ ಏನಾದರೂ ಉರಿಯೂತ ಇತ್ತು, ಎಲ್ಲೂ ಹೃದಯದಲ್ಲಿ ಅಂದರೆ ರಕ್ತನಾಳದಲ್ಲಿ, ಹೃದಯಕ್ಕೆ ಸಪ್ಲೈ ಮಾಡುವಂಥ ರಕ್ತನಾಳದಲ್ಲಿ ಏನಾದರೂ ಉರಿಯೂತ ಆಯಿತು, ಅಲ್ಲಿ ಯಾಕೆ ಉರಿಯೂತ ಆಗತ್ತೆ, ನೀವು ಓವರ್ ವೇಟ್ ಇದ್ದೀರಿ, ಬಹಳ ದಪ್ಪಗಿದ್ದೀರಿ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದೆ, ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಇದೆ,
ಇವೆಲ್ಲ ಹೋಗ್ಕೊಂಡು ಏನು ಮಾಡ್ತವೆ, ಅಲ್ಲಿನ ರಕ್ತನಾಳಗಳಲ್ಲಿ ಕುತ್ಕೊಂಡು ಅದನ್ನ ಇನ್ಫೆಕ್ಷನ್ ಮಾಡೋಕ್ಕೆ, ಇನ್ಫ್ಲಮೇಷನ್ ಮಾಡೋಕ್ಕೆ ಶುರು ಮಾಡ್ತವೆ. ಆವಾಗ ನಿಮ್ಮ ಈ ಹೃದಯದ ರಕ್ತನಾಳಗಳಲ್ಲಿ ಉರಿಯೂತ ಶುರು ಆಗತ್ತೆ. ಆವಾಗಲೂ ಸಹ CRP ಹೆಚ್ಚಿಗೆ ಆಗತ್ತೆ. ಆ CRPಗೆ ನಾವೊಂದು ಬೇರೆ ಹೆಸರು ಹೇಳ್ತೀವಿ, HSCRP, ಹೈಲಿ ಸೆನ್ಸಿಟಿವ್ CRP ಅಂತ. ಸೊ ಹೈಲಿ ಸೆನ್ಸಿಟಿವ್ CRP ಹೆಚ್ಚಿಗೆ ಆದಾಗ ಈ ಪೇಷಂಟಿಗೆ ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆಗೋದು, ಈ ಥರದ ಹಾರ್ಟ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಅಂತ ನಾವು ರಿಸ್ಕನ್ನು ಅಸೆಸ್ ಮಾಡ್ತಾ ಇರ್ತೀವಿ. ಈ HSCRP ಬಗ್ಗೆನೂ ನಾನೊಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು. ಸೊ ಬೇಸಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, CRP ಹೆಚ್ಚಿಗೆ ಬಂತು ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ಉರಿಯೂತ ಇದೆ, ನಿಮ್ಮ ಬಾಡಿ ನಿಮ್ಗೇನೋ ಒಂದು ಸಿಗ್ನಲ್ ಕೊಡ್ತಾ ಇದೆ, ಹೌದು ಏನೋ ಸರಿ ಇಲ್ಲ, ಬಟ್ ಎಲ್ಲಿ ಅನ್ನೋದನ್ನು ನಾವು ಹೇಳೋಕ್ಕಾಗೋದಿಲ್ಲ ಜಸ್ಟ್ ವಿತ್ CRP. ಅದಕ್ಕೆ ನಾವು ಬೇರೆ ಎಕ್ಸ್ಟ್ರಾ ಟೆಸ್ಟ್ಗಳನ್ನು ಮಾಡಬೇಕು. ಯಾವ್ಯಾವ ಕಂಡೀಷನಲ್ಲಿ CRP ಹೆಚ್ಚಿಗೆ ಇರುತ್ತೆ? ಇನ್ಫೆಕ್ಷನ್, ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ನಿಮ್ಮ ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಚರ್ಮದ ಇನ್ಫೆಕ್ಷನ್ ಇರ್ಬೋದು, ಕಿಡ್ನಿ ಇನ್ಫೆಕ್ಷನ್ ಇರ್ಬೋದು, ಬ್ರೇನ್ ಇನ್ಫೆಕ್ಷನ್ ಇರ್ಬೋದು, ಪುಪ್ಪುಸದ ಇನ್ಫೆಕ್ಷನ್ ಇರ್ಬೋದು. ಎಲ್ಲೇ ಇನ್ಫೆಕ್ಷನ್ ಇತ್ತು ಅಂದ್ರೂ ನಿಮಗೆ CRP ಹೆಚ್ಚಿಗೆ ಆಗುತ್ತೆ. ನಿಮಗೆ ಆಟೋ ಇಮ್ಯೂನ್ ಡಿಸೀಸ್, ರುಮೆಟಾಯ್ಡ್ ಆರ್ಥ್ರೈಟಿಸ್, ಜಾಯಿಂಟ್ ಪೇನ್ ಇತ್ತು, ಸೋರಿಯಾಸಿಸ್ ಇತ್ತು, SLE ಇತ್ತು, ಈ ರೀತಿ ನೋವು ಎಲ್ಲ ಎಕ್ಸೆಟ್ರಾ ಇದ್ದಾಗ CRP ಹೆಚ್ಚಿಗೆ ಆಗ್ಬೋದು. ನೀವು ದಪ್ಪಗಿದ್ದೀರಿ, ಒಬೀಸ್ ಇತ್ತು ಅಂದಾಗ ನಿಮ್ಮ ಬಾಡಿ ಯಾವತ್ತೂ ಒಂದು ಸ್ಟ್ರೆಸ್ ಮೇಲಿರುತ್ತೆ, ಕ್ರಾನಿಕ್ ಉರಿಯೂತ ನಡೀತಾ ಇರುತ್ತೆ ನಿಮ್ಮ ಬಾಡಿಯಲ್ಲಿ. ಈ ದಪ್ಪಗಿದ್ದವರಲ್ಲೂ CRP ಹೆಚ್ಚಿಗೆ ಬರ್ಬೋದು. ಡಯಾಬಿಟಿಸಲ್ಲೂ ಯಾವತ್ತೂ ಬಾಡಿ ಒಂದು ಸ್ಟ್ರೆಸ್ಸಲ್ಲಿರುತ್ತೆ, ಅವರಿಗೂ CRP ಹೆಚ್ಚಿಗೆ ಬರ್ತಾ ಇರ್ಬೋದು. ಅದರಲ್ಲೂ ಮತ್ತು ಡಯಾಬಿಟಿಸಲ್ಲಿ ಕಾಂಪ್ಲಿಕೇಶನ್ ಆಯಿತು, ಕಿಡ್ನಿ ಪ್ರಾಬ್ಲಮ್ ಬಂತು, ಕಣ್ಣಿನ ಪ್ರಾಬ್ಲಮ್ ಬಂತು, ಹಾರ್ಟಿನ ಪ್ರಾಬ್ಲಮ್ ಬಂತು, CRP ಹೆಚ್ಚಿಗೆ ಆಗುತ್ತೆ. ಅದೇ ರೀತಿ BP ಪೇಷಂಟ್ಸ್, ಬಾಡಿ ಯಾವತ್ತೂ ಒಂದು ಸ್ಟ್ರೆಸ್ಸಲ್ಲಿರುತ್ತೆ, ಅಂಥವರಲ್ಲಿನೂ CRP ಹೆಚ್ಚಿಗೆ ಬರ್ಬೋದು. ಕೆಲವೊಂದು ಕ್ಯಾನ್ಸರ್ಸ್, ನಿಮ್ಮ ಕೊಲಾನ್ ಕ್ಯಾನ್ಸರ್, ಕರಳಿನ ಕ್ಯಾನ್ಸರ್ ಎಕ್ಸೆಟ್ರಾ, ಅದರಲ್ಲಿ CRP ಹೆಚ್ಚಿಗೆ ಬರ್ಬೋದು. ಸೊ CRP ಹೆಚ್ಚಿಗೆ ಬಂತು ಅಂದರೆ ನಿಮ್ಮ ಕರಳಿನ ಕ್ಯಾನ್ಸರ್ ಇದೆ ಅಂತ ಅಲ್ಲ, ಕೆಲವೊಂದು ಕ್ಯಾನ್ಸರ್ಸಲ್ಲೂ ಸಹ ಅದು ಹೆಚ್ಚಿಗೆ ಆಗ್ಬೋದು. ಕರಳಿನ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ನೋಡೋಕ್ಕೆ ನಾವು ಬೇರೆ ಟೆಸ್ಟ್ಗಳನ್ನು ಮಾಡ್ಕೊಂಡು ನೋಡಬೇಕು. ಕರುಳಿನ ಉರಿಯೂತದ ರೋಗಗಳು, ಇನ್ಫ್ಲಮೇಟ್ರಿ ಬಾವೆಲ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್, ಸೀಲಿಯಾಕ್ ಡಿಸೀಸ್, ಕ್ರಾನ್ಸ್ ಡಿಸೀಸ್, ಇದರಲ್ಲೆಲ್ಲ ಉರಿಯೂತ ಇರುತ್ತೆ ಆ್ಯಂಡ್ CRP ಹೆಚ್ಚಿಗೆ ಬರ್ಬೋದು. ಸ್ಮೋಕರ್ಸಲ್ಲಿ CRP ಹೆಚ್ಚಿಗೆ ಇರುತ್ತೆ. ಸೊ ಇವೆಲ್ಲ ಕಂಡೀಷನ್ಸಲ್ಲಿ ನಿಮ್ಮ CRP ಹೆಚ್ಚಿಗೆ ಬರ್ತಾ ಇರ್ಬೋದು. ಸೊ CRPಯ ನಾರ್ಮಲ್ ರೇಂಜ್ ಎಷ್ಟಿರುತ್ತೆ? 0.5 to 3 ಮಿಲಿಗ್ರಾಮ್ ಪರ್ ಲೀಟರ್. 3 ಮಿಲಿಗ್ರಾಮ್ ಪರ್ ಲೀಟರ್ಗಿಂತ ಕಡಿಮೆ ಇತ್ತು ಅಂದರೆ ಅದು ನಾರ್ಮಲ್. ಬಟ್ ನಾನು ಹೇಳಿದೆ, ನೀವು ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ, ಸ್ವಲ್ಪ ದಪ್ಪಗಿದ್ದೀರಾ, ಡಯಾಬಿಟಿಸ್ ಇದೆ, ಅಂಥವರಲ್ಲಿ ಅದು ಅಪ್ ಟು 10 ಮಿಲಿಗ್ರಾಮ್ ಪರ್ ಲೀಟರ್. ನಾವು ಓಕೆ ಫೈನ್ ಅಂತ ಅದನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಹೌದು CRP ಹೆಚ್ಚಿಗೆ ಇದೆ, ಬಟ್ ಪರವಾಗಿಲ್ಲ, ನಾವಷ್ಟು ಟ್ರೀಟ್ಮೆಂಟನ್ನು ಇಮಿಡಿಯೇಟ್ಲಿ ಶುರು ಮಾಡೋಕ್ಕೆ ಹೋಗೋದಿಲ್ಲ. ನೋಡ್ತೀವಿ ಹೇಗಿದೆ ಪೇಷಂಟಿಗೆ ಏನಿದೆ, ಸ್ಮೋಕ್ ಮಾಡ್ತಾ ಇದ್ದಾರಾ, ಡಯಾಬಿಟಿಕ್ ಪೇಷಂಟಾ, BP ಪೇಷಂಟಾ, ದಪ್ಪಗಿದಾರಲ್ಲ, ಸೊ ಮೇ ಬಿ CRP ಇದರಿಂದ ಹೆಚ್ಚಿಗೆ ಆಗ್ಬೋದು ಅಂತ. ಸೊ ಅಪ್ ಟು 10 ಮಿಲಿಗ್ರಾಮ್ ಪರ್ ಲೀಟರ್ CRP ಇಸ್ ಫೈನ್. ನಾವೇನು ಅಷ್ಟು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಹೌದು 10ಕ್ಕಿಂತ ಹೆಚ್ಚಿಗೆ ಇದೆ, ಡೆಫಿನೆಟ್ಲಿ ನಾವು ಟ್ರೀಟ್ಮೆಂಟನ್ನು ಶುರು ಮಾಡಬೇಕಾಗತ್ತೆ. ಹೆಚ್ಚಿಗೆ ಆಗ್ತಾನೇ ಇದೆ, ಎಸ್ ಡೆಫಿನೆಟ್ಲಿ ನಾವು ಟ್ರೀಟ್ಮೆಂಟನ್ನು ಶುರು ಮಾಡಬೇಕಾಗತ್ತೆ. ಬಟ್ 3 ಮಿಲಿಗ್ರಾಮ್ ಪರ್ ಲೀಟರ್ ನಾರ್ಮಲ್, 3 to 10 ಹೌದು ಹೆಚ್ಚಿಗೆ ಆಗಿದೆ, ಬಟ್ ಏನು ಕಂಡೀಷನ್ ಇದೆ, ಅಷ್ಟು ಬಹಳ ಸಿಚುವೇಶನ್ ಡೇಂಜರಸ್ ಇರಲಿಲ್ಲ ಅಂದರೆ ನಾವು ಯಾವುದೇ ಟ್ರೀಟ್ಮೆಂಟ್ ಎಕ್ಸೆಟ್ರಾ ಕೊಡೋಕ್ಕೆ ಹೋಗೋದಿಲ್ಲ. ಪೇಷಂಟಿಗೆ ಶುಗರ್ ಕಂಟ್ರೋಲ್ ಇರಲಿಲ್ಲ ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳಿ, BP ಟ್ಯಾಬ್ಲೆಟ್ ಸರಿಯಾಗಿ ತೊಗೊಳ್ತಾ ಇಲ್ಲ ಅಂದರೆ ಅದನ್ನು ತೊಗೊಳ್ಳಿ, ದಪ್ಪಗಿದ್ದೀರಾ ಅಂತ ಹೇಳಿದರೆ ವೇಟ್ ಕಡಿಮೆ ಮಾಡ್ಕೊಳ್ಳಿ, ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದರೆ ಸ್ಮೋಕಿಂಗ್ ನಿಲ್ಲಿಸಿ, ಈ ಥರದ ಕೆಲವೊಂದು ಚೇಂಜಸನ್ನು ಹೇಳ್ತಾ ಇರ್ತೀವಿ. ಬಟ್ 10 ಮಿಲಿಗ್ರಾಮ್ ಪರ್ ಲೀಟರ್ಗಿಂತ ಹೆಚ್ಚಿಗೆ ಬಂತು ಅಂದಾಗ ನಾವು ಎಲ್ಲಿ ಇನ್ಫೆಕ್ಷನ್ ಇದೆಯಾ ಎಕ್ಸೆಟ್ರಾ ಫೈಂಡ್ ಔಟ್ ಮಾಡಿ ಅದಕ್ಕೆ ಆ್ಯಕ್ಟಿವ್ಲಿ ಟ್ರೀಟ್ ಮಾಡಬೇಕಾಗತ್ತೆ. ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ, ಪೇನ್ ಕಿಲ್ಲರ್ಸ್ ಕೊಡಬೇಕಾಗತ್ತೆ, ಕೆಲವೊಂದು ಸಲ ಸ್ಟಿರಾಯ್ಡ್ಸ್ ಸಹ ಕೊಡಬೇಕಾಗತ್ತೆ. ಓಕೆ, ಆ್ಯಂಡ್ ಕೆಲವೊಮ್ಮೆ CRP ಭಾಳ ಹೆಚ್ಚಿಗೆ ಬಂದುಬಿಡತ್ತೆ. ಪೇಷಂಟಿಗೆ ಆಕ್ಸಿಡೆಂಟ್ ಆಯಿತು, ಟ್ರಾಮಾ ಆಯಿತು, ಇಂಥ ಕಂಡೀಷನ್ಸಲ್ಲೆಲ್ಲ CRP ಭಾಳ ಹೆಚ್ಚಿಗೆ ಬರುತ್ತೆ ಆ್ಯಂಡ್ ಡೆಫಿನೆಟ್ಲಿ ನಾವು ಆವಾಗಂತೂ ಇಂಟರ್ವ್ಯೂನ್ ಮಾಡಲೇಬೇಕು. ಸೊ ನಿಮ್ಮ ಪ್ರಶ್ನೆ CRPಯನ್ನು ಕಡಿಮೆ ಮಾಡೋದು ಹೇಗೆ, ಅದು ಡಿಪೆಂಡ್ ಆಗುತ್ತೆ ನಿಮಗೆ ಏನು ಕಾರಣದಿಂದ ನಿಮ್ಮ CRP ಹೆಚ್ಚಿಗೆ ಆಗಿದೆ. ಸೊ
ನನ್ನ ಮಗನಿಗೆ 10 ವರ್ಷ ವಯಸ್ಸು, ಅವನಿಗೆ ಕೆಮ್ಮಿದೆ, CRP ಹೆಚ್ಚಿಗೆ ಆಗಿದೆ, ಏನು ಟ್ರೀಟ್ಮೆಂಟ್ ಕೊಡಬೇಕು? ಕೆಮ್ಮು ಯಾಕೆ ಹೆಚ್ಚಿಗೆ ಆಗಿದೆ? ಪುಪ್ಪುಸದ ಇನ್ಫೆಕ್ಷನ್ ಇದೆಯಾ? ಡಾಕ್ಟ್ರ್ ಎಕ್ಸಾಮಿನ್ ಮಾಡಿ ನೋಡಿದ್ರಾ? ಹೌದು ಲಂಗ್ ಇನ್ಫೆಕ್ಷನ್ ಇದೆ ಅಂದಾಗ ಆ ಪೇಷಂಟಿಗೆ ನಾವು ಆ್ಯಂಟಿಬಯೋಟಿಕ್ಸು ಎಕ್ಸೆಟ್ರಾ ಕೊಟ್ಟಾಗ CRP ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. CRPಯನ್ನೇ ಕಡಿಮೆ ಮಾಡೋಕ್ಕೆ ಔಷಧಿ ಇರೋದಿಲ್ಲ. CRP ಯಾವುದರಿಂದ ಹೆಚ್ಚಿಗೆ ಆಗಿದೆ ಅದನ್ನು ಟ್ರೀಟ್ ಮಾಡಬೇಕು. ಈಗ ಒಂದು ಮಹಿಳೆಗೆ ಕಾಲು ನೋವಿದೆ, ಜಾಯಿಂಟ್ ಪೇನು, ಬಹಳ ನೋವು, CRP ಹೆಚ್ಚಿಗೆ ಬಂದಿದೆ. ಹೇಗೆ ಕಡಿಮೆ ಮಾಡ್ಕೊಳ್ಬೇಕು? ಜಾಯಿಂಟ್ ಪೇನಿಗೆ ಕಾರಣ ಏನು? ಸೋರಿಯಾಸಿಸ್ಸಾ, ರುಮೆಟಾಯ್ಡ್ ಆರ್ಥ್ರೈಟಿಸ್ಸಾ, ಆಸ್ಟಿಯೋ ಆರ್ಥ್ರೈಟಿಸ್ಸಾ ಪತ್ತೆ ಹಚ್ಕೊಳ್ಬೇಕು. ಅದಕ್ಕೆ ಪೇನ್ ಕಿಲ್ಲರ್ ಕೊಡಬೇಕಾಗತ್ತೆ, ಕೆಲವೊಂದು ಸಲ ಸ್ಟಿರಾಯ್ಡ್ ಕೊಡಬೇಕಾಗತ್ತೆ. ಅದನ್ನು ಟ್ರೀಟ್ ಮಾಡಿದ ಮೇಲೆ CRP ಆಟೋಮ್ಯಾಟಿಕಲಿ ಕಡಿಮೆ ಬರುತ್ತೆ. ಸೊ CRPಯನ್ನು ಕಡಿಮೆ ಮಾಡೋದಕ್ಕೆ ಒಂದು ಟ್ಯಾಬ್ಲೆಟ್ ಇರೋದಿಲ್ಲ. CRP ಹೆಚ್ಚಿಗೆ ಯಾವ ಕಾರಣದಿಂದ ಆಗಿರುತ್ತೆ ಅದನ್ನು ನಾವು ಟ್ರೀಟ್ ಮಾಡಿದಾಗ ಆಟೋಮ್ಯಾಟಿಕಲಿ CRP ಕಡಿಮೆ ಬರುತ್ತೆ. ಓಕೆ, ನೀವು ದಪ್ಪಗಿದ್ದೀರಿ, ನಿಮ್ಮ ಬಾಡಿ ಯಾವತ್ತೂ ಸ್ಟ್ರೆಸ್ಸಲ್ಲಿರುತ್ತೆ. ನೀವು ವೇಟ್ ಕಡಿಮೆ ಮಾಡಿಕೊಂಡ್ರಿ, ಒಂದು 5-10 kg ಕಡಿಮೆ ಮಾಡಿಕೊಂಡ್ರೂ CRP ಡೌನ್ ಆಗುತ್ತೆ. ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ನಿಮ್ಮ CRP ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ನೀವು ಸ್ಮೋಕಿಂಗ್ ನಿಲ್ಲಿಸಿದಾಗ CRP ಕಡಿಮೆ ಬರುತ್ತೆ. ಡಯಾಬಿಟಿಕ್ ಪೇಷಂಟ್, HbA1c 10 ಇದೆ, ಶುಗರ್ ಕಂಟ್ರೋಲಲ್ಲಿ ಇಲ್ಲ, ಡಯಟ್ ಇಲ್ಲ, ಈ ಥರದ್ದೆಲ್ಲ ಇದ್ದಾಗ ನಿಮಗೆ ಒಂದು ಮ್ಯಾಜಿಕ್ ಗುಳಿಗೆಯಿಂದ ನಾವು CRPಯನ್ನು ಕಡಿಮೆ ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಶುಗರ್ ಕಂಟ್ರೋಲ್ ಮಾಡಬೇಕು, ಏನೇನು ಕಾಂಪ್ಲಿಕೇಶನ್ ಆಗಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕು, ಆವಾಗಲೇ CRP ಕಡಿಮೆ ಬರುತ್ತೆ. ಸೊ ಟ್ರೀಟ್ಮೆಂಟ್ ಆಫ್ CRP ಅಂದರೆ ಏನು? ಯಾವ ಕಾರಣದಿಂದ ನಿಮ್ಗೆ CRP ಹೆಚ್ಚಿಗೆ ಆಗಿದೆ ಅದನ್ನು ಟ್ರೀಟ್ ಮಾಡಿ, CRP ಆಟೋಮ್ಯಾಟಿಕಲಿ ಕಡಿಮೆ ಬರುತ್ತೆ. ಕೆಲವೊಂದು ಥಿಂಗ್ಸನ್ನು ನೀವು ಮಾಡ್ಬೋದು. ಒಂದು ಸಮತೋಲಿತ ಆಹಾರ ತೆಗೆದುಕೊಳ್ಳೋದು, ನಿಮ್ಮ ಬಾಡಿಗೆ ಒಂದು ಒಳ್ಳೆಯ ಪರಿಸರ ಕೊಡೋದು. ಈ ಹೊರಗಡೆ ಫುಡ್ ತಿಂದೆ, ಜಂಕ್ ಫುಡ್ ತಿಂದೆ, ಬೇಕ್ರಿ ಐಟಮ್ಸ್ ತಿಂದೆ, ಕರ್ದಿದ್ದ ಐಟಮ್ಸ್ ತಿಂದೆ, ಹೆಚ್ಚಿಗೆ ಶುಗರ್ ಐಟಮ್ಸ್ ತಿಂದೆ, ಹೆಚ್ಚಿಗೆ ಉಪ್ಪು ತಿಂದೆ, ಇವುಗಳಿಂದ ಎಲ್ಲ ನಿಮ್ಮ ಬಾಡಿಯಲ್ಲಿ ಉರಿಯೂತ ಆಗ್ತಾ ಇರುತ್ತೆ. ಒಂದು ಸಮತೋಲಿತ ಆಹಾರ, ಮನೆಯಲ್ಲಿ ಮಾಡಿದಂಥ ಆಹಾರ, ನಿಮ್ಮದು ಅನ್ನ, ಪಲ್ಯ, ಸಾರು, ಇವನ್ನೆಲ್ಲ ನೀವು ನಿಮ್ಮ ಬಾಡಿಗೆ ಕೊಟ್ಟಾಗ ಇರುವಂಥ ಉರಿಯೂತ ಕಡಿಮೆ ಆಗುತ್ತೆ. ಓಕೆ, ಅದರ ಜೊತೆ ಕೆಲವೊಂದು ಆ್ಯಂಟಿ ಇನ್ಫ್ಲಮೇಟ್ರಿ ಮೆಡಿಸಿನ್ಸ್ ಅಥವಾ ಆ್ಯಂಟಿ ಇನ್ಫ್ಲಮೇಟ್ರಿ ತತ್ವ ಇರುವಂತಹ ಕೆಲವೊಂದು ಫುಡ್ ಇರ್ಬೋದು. ಅದು ಶುಂಠಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಹಳದಿ ಇರ್ಬೋದು, ಟರ್ಮರಿಕ್, ಇವೆಲ್ಲವೂ ಸಹ ಇನ್ಫ್ಲಮೇಷನ್, ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಸೊ ನಾನು ಡಯಾಬಿಟಿಸ್ ಇದ್ದೀನಿ, ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತಾ ಇಲ್ಲ, ಬರೀ ಶುಂಠಿ ತಿಂತೀನಿ, ನಾನು ಟರ್ಮರಿಕ್ ತಿಂತೀನಿ ಅಂದಾಗ CRP ಕಡಿಮೆ ಆಗೋದಿಲ್ಲ. ಇವೆಲ್ಲ ಸಪೋರ್ಟಿಂಗ್ ನಾನು ಹೇಳ್ತಾ ಇರೋದು. ಓಕೆ, ಏನು ಕಾರಣ ಇದೆ ಅದನ್ನು ನೀವು ಟ್ರೀಟ್ ಮಾಡುವುದರ ಜೊತೆ ಇವುಗಳನ್ನು ನೀವು ಪಾಲಿಸಬೇಕು. ಹೆಚ್ಚಿಗೆ ನೀರು ಕುಡಿಯೋದು. ಓಕೆ, ಆದಷ್ಟು ಈ ಪ್ರೊಸೆಸ್ಡ್ ಫುಡ್ ಏನಿರುತ್ತೆ, ಪ್ಯಾಕೆಟ್ಸಲ್ಲಿ ಬರುವಂಥ ಫುಡ್ಗಳನ್ನು ಅವಾಯ್ಡ್ ಮಾಡೋದು. ನೀವು ಈ ಥರ ನಿಮಗೆ ಶುಗರ್ ಇತ್ತು ಅಂದಾಗ ಶುಗರ್ ಕಂಟ್ರೋಲ್ ಮಾಡೋದು, ನಿಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದು, ಡಯಾಬಿಟಿಕ್ ಮೆಡಿಸಿನ್ಸ್ ಎಕ್ಸೆಟ್ರಾ ಕರೆಕ್ಟಾಗಿ ತೊಗೊಳ್ಳೋದು, ನಿಮ್ಮ BPಯನ್ನು ಕಂಟ್ರೋಲಲ್ಲಿರೋದು, ಎಕ್ಸೆಸಿವ್ ವೇಟ್, ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಕಡಿಮೆ ಮಾಡೋದು, ಮದ್ಯಪಾನ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಕಡಿಮೆ ಮಾಡೋದು. ಅವೆಲ್ಲ ಮಾಡಿದಾಗ ನಿಮ್ಮ CRPಯನ್ನು ಕಡಿಮೆ ಮಾಡೋದಕ್ಕೆ ಇವೆಲ್ಲವೂ ಹೆಲ್ಪ್ ಮಾಡ್ತಾ ಇರ್ತವೆ. ಓಕೆ, ಸೊ CRPಯನ್ನು ಕಡಿಮೆ ಮಾಡೋದಕ್ಕೆ ಒಂದು ಮ್ಯಾಜಿಕ್ ಔಷಧಿ ಇಲ್ಲ. ಯಾವುದನ್ನು ತೆಗೆದುಕೊಂಡ್ಮೇಲೆ ನಿಮ್ಮ CRP ಆಟೋಮ್ಯಾಟಿಕಲಿ ಡೌನ್ ಆಗುತ್ತೆ. CRPಯನ್ನು ಕಡಿಮೆ ಮಾಡಲಿಕ್ಕೆ CRP ಯಾವ ಕಾರಣದಿಂದ ಹೆಚ್ಚಿಗೆ ಆಗಿದೆ ಅದನ್ನು ನೀವು ಟ್ರೀಟ್ ಮಾಡಿ, ಅದರ ಜೊತೆ ಈಗ ನಾನು ಹೇಳಿದಂಥ ಕೆಲವೊಂದು ಟಿಪ್ಸು, ನಿಮ್ಮ ಆಹಾರ, ನಿಮ್ಮ ವೇಟು, ನೀರು, ಈ ಪ್ರೊಸೆಸ್ಡ್ ಫುಡ್ಡು, ಜಂಕ್ ಫುಡ್ಡು, ಇವುಗಳನ್ನೆಲ್ಲ ನೀವು ಚೇಂಜ್ ಮಾಡಬೇಕಾಗತ್ತೆ. ಓಕೆ, ಸೊ ದಟ್ ವಾಸ್ ಆಲ್ ಅಬೌಟ್ CRP, ನಾರ್ಮಲ್ ರೇಂಜು ಯಾಕೆ ಹೆಚ್ಚಿಗೆ ಆಗುತ್ತೆ ಆ್ಯಂಡ್ ಹೇಗೆ ನಾವು ಇದನ್ನು ಕಡಿಮೆ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.